ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ ಸ್ಟೀಲ್. ಇಂಡಸ್ಟ್ರಿಯಲ್ ಟೀ, ದ ಒರಿಜಿನಲ್. ನಿಜಕ್ಕೂ ಸಿಎಂ ಸುತ್ತಮುತ್ತ ಬ್ಯಾಂಡ್ ಪಾಲಿಟಿಕ್ಸ್ ನಡೀತಾ ಇದೆಯಾ? ರಮೇಶ್ ಕುಮಾರ್ ಈ ಮಾತನ್ನು ಹೇಳಿರುವಂಥದ್ದು, ಅದನ್ನು ಮುಂದುವರಿಸ್ತಾ ಇದ್ದೀವಿ ನಾವು. ಅಶ್ವಥ್ ನಾರಾಯಣ್, ಬ್ಯಾಂಡ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನುವಂಥದ್ದು ಇದ್ರ ಬಗ್ಗೆ ಚರ್ಚೆ ಆಗಿದೆ. ಒಂದು ಮಾತು ನಿಜ, ರಮೇಶ್ ಕುಮಾರ್ ಯಾವುದೇ ಸಂಗತಿಗಳನ್ನು, ರಮೇಶ್ ಕುಮಾರ್ ಆಗಿರ್ಬೋದು, ಕಾಗೋಡು ತಿಮ್ಮಪ್ಪನವರಾಗಿರ್ಬೋದು, ಅನುಭವಿಗಳು ಯಾವುದೇ ಸಂಗತಿಗಳನ್ನು ನೇರವಾಗಿ ಅವ್ರ ಆಡಳಿತ ಪಕ್ಷದಲ್ಲೇ ಇರಲಿ, ವಿರೋಧ ಪಕ್ಷದಲ್ಲೇ ಇರಲಿ, ಇರೋದನ್ನು ಇದ್ದಂಗೆ ಹೇಳುವಂಥವ್ರು. ಸೊ ಅಂಥವ್ರು ಹೇಳ್ತಾರೆ ಅಂತಂದರೆ ಇದಕ್ಕೊಂದು ಅರ್ಥ ಇದೆ ಅಂತ ಭಾವಿಸಲ್ವ ನೀವು? 100% ಸರ್. ನೋಡಿ, ರಮೇಶ್ ಕುಮಾರ್ ಅವರು ಇವತ್ತು ಮಾತ್ರ ಅಲ್ಲ, ಅವರು ಹಿಂದೆ ಸ್ಪೀಕರ್ ಆಗಿದ್ದಲು ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ನೇರವಾಗಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಕೇರೆ ಮಾಡಿಲ್ಲ, ನೇರವಾಗಿ ಕೆಲವು ವಿಚಾರಗಳನ್ನ ಅವರು ಹೈಕೋರ್ಟ್ ಕೆಲವು ತೀರ್ಪಿನ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. ಅವರೇನು ಇವತ್ತು ಹೊಸದಾಗಿ ಏನು ಮಾತಾಡ್ತಲ್ಲ. ಮಂಜುಳಾ ನಾಯ್ಡು ಅವರು ನಾನು ಪ್ರಶ್ನೆ ಕೇಳ್ತೇನೆ. ಮೊನ್ನೆ ಕೋಲಾರಲ್ಲಿ, ರಮೇಶ್ ಕುಮಾರ್ ಅವರ ಜಿಲ್ಲೆ ಕೋಲಾರಲ್ಲಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ DC ರವಿ ಒತ್ತುವರಿ ತೆರವುಗೊಳಿಸ್ತಾ ಇದ್ದಾರೆ, ನಿರ್ದಾಕ್ಷಿಣ್ಯ ಒತ್ತುವರಿ ತೆರವುಗಳು. ಯಾಕೆ ಮೇಡಮ್ ಅವರು ನಿಮ್ಮ ಸರ್ಕಾರ ಟ್ರಾನ್ಸ್ಫರ್ ಮಾಡ್ತಾ? ನೀವು ಪ್ರಾಮಾಣಿಕ ನೋಡಿ, ನಮ್ಮ ಸರ್ಕಾರದಲ್ಲಿ ಕೆಲವಾಗಿರ್ತಕ್ಕಂಥ ತಪ್ಪನ್ನು ನಾನು ಪ್ಯಾನಲ್ ಡಿಸ್ಕಷನ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಿಮಗೆ ಶಿಕ್ಷೆ ಬಂದಿರೋದು, ಇವಾಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಜನ ಅದಕ್ಕೆ ನಿಮಗೆ ಶಿಕ್ಷೆ ಕೊಟ್ಟಿರೋದು ಬಿಡಿ. ಒಪ್ಕೋಬೇಕು ಸರ್, ನಾವು ಜನತೆ ತೀರ್ಪನ್ನ ಒಪ್ಕೋಬೇಕು ಸರ್. ಹಂಗಂದ್ರೆ ನಾನು ಬಂಡ ಆರ್ಗ್ಯುಮೆಂಟ್ ನಾನು ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಪ್ರಾಮಾಣಿಕ ಅಧಿಕಾರಿ DC ರವಿನ ಟ್ರಾನ್ಸ್ಫರ್ ಮಾಡಿದ ಉದ್ದೇಶ ಆದ್ರೂ ಏನು? ನಿಮ್ಮ ಸಿದ್ದರಾಮಯ್ಯ ಅವರಿಗೆ ಪ್ರಾಮಾಣಿಕತೆ ಹೋದಾಗ ಆ ಪ್ರಾಮಾಣಿಕತೆನ ಎದುರು ನೋಡೇ ನೋಡ್ತೀವಲ್ಲ, ಅಲ್ಲಿ ಭ್ರಷ್ಟಾಚಾರಕ್ಕೆ ಕುಮ್ಮ ಕೊಟ್ಟಂಗೆ. ಅಂದ್ರೆ ನೀವು ಪ್ರಾಮಾಣಿಕತೆ ಟೆಕ್ಸ್ಟ್ ಮಾಡಕ್ಕೆ ಒಂದ್ ಕಡೆ ಎತ್ತಿಸಾಕ್ತಿರ್ತೀರಿ. ನೀವು ಪಾರ್ಟಿ ವರ್ಕರ್, ಸೀನಿಯರ್ ವರ್ಕರ್, ಇದು ಅವಕಾಶ ಇತ್ತು. ಪೊಲಿಟಿಸೈಸ್ ಮಾಡುವಂತದ್ದು ಬೇಕಾಗಿಲ್ಲ. ಕೆಲವಾರು ಸಂದರ್ಭಗಳಲ್ಲಿ ನಾ ಹೇಳ್ತಾ ಇದ್ದೀನಲ್ಲ, ರಮೇಶ್ ಕುಮಾರ್ ಅವರು ರವಿ ಬಗ್ಗೆ ಹೇಳಿ, ನೀವು ಕೋಲಾರ DC ರವಿ ಬಗ್ಗೆ ಹೇಳಿ. ನೀವು ಡೈವರ್ಟ್ ಮಾಡಬೇಡಿ. ನಾನ್ ಡೈವರ್ಟ್ ಮಾಡ್ತಲ್ಲ, ನಾನು ಪಾರದರ್ಶಕತೆ ಬಗ್ಗೆ ಪಾರದರ್ಶಕತೆ ಹೇಳಿದ್ರಲ್ಲ ನೀವು. ಅದಕ್ಕೆ ರಮೇಶ್ ಕುಮಾರ್ ಅವ್ರ ಬಗ್ಗೆ ನಾನು ವಿಚಾರ ಅವರು ಹೇಳಿರ್ತೇನೆ. ಕೋಲಾರದಲ್ಲಿ ಒತ್ತುವರಿ ತೆರವನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಂಡಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿನ ವರ್ಗಾವಣೆ ಮಾಡಂತಾರೆ ಸರ್ಕಾರ ಮಾಡದಂತ ಹಸ್ತಕ್ಷೇಪ ಸರಿನಾ? ನೀವು ಹೇಳಿ, ಒಬ್ಬ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ ಒಪ್ತೀರಾ ನೀವು? ಬಟ್ ನಿರ್ಣಯ ತೆಗೆದುಕೊಂಡಾಗ ಬರೇ ಒಂದೇ ಒಂದು ಆಂಗಲ್ ನಲ್ಲಿ ತೆಗೆದುಕೊಂಡಿರಲ್ಲ, ಬೇರೆ ಯಾವ್ದು ಒಂದು ಪಾಯಿಂಟ್ಸ್ ನಲ್ಲಿ ಯಾವ ಆಂಗಲ್ ಅಂತ ಹೇಳ್ಬೇಕಾಗತ್ತೆ ಮೇಡಮ್. ಹಂಗ ಹೇಳಿದ್ರೆ ಖಂಡಿತ ಅದನ್ನ ನಾನು ತಿಳ್ಕೊಂಡು ಮೇಡಮ್ ಪ್ಲೀಸ್. ರಾಮಲಿಂಗಾರೆಡ್ಡಿ ಅವರಿಗೆ ನಮ್ಮ ಮುಂದೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೇ, ಒಬ್ಬರಾದ ಮೇಲೆ ಒಬ್ಬರು ನಾಯಕರುಗಳು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಕಾಗೋಡು ತಿಮ್ಮಪ್ಪನವರಂತೂ ನೇರವಾಗಿ ಸ್ಪೀಕರ್ ಸೀಟಲ್ಲೇ ಕೂತ್ಕೊಂಡು ಬೇಕಾದಷ್ಟರಿ ಚುಚ್ಚಿದ್ದಾರೆ ಬಿಡಿ. ರಮೇಶ್ ಕುಮಾರ್ ಕೂಡ ಸರ್ಕಾರ ಅನ್ನುವಂಥದ್ದು ಇದೆಯೋ ಇಲ್ವೋ, ಜನ ನಿಮ್ಮನ್ನು ಕ್ಷಮಿಸಲ್ಲ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರೇ, ನೋಡಿ CM ಸುತ್ತಮುತ್ತ ಇರುವಂಥದ್ದು ಬ್ಯಾಂಡ್ ರಾಜಕಾರಣ, ಬ್ಯಾಂಡ್ ಬಜಾಯಿಸೋರಿದ್ದಾರೆ. ಆ ಬ್ಯಾಂಡ್ ಬಜಾಯಿಸೋರ ಶಬ್ದದಲ್ಲಿ ನಮ್ಮಂಥವ್ರ ಮಾತುಗಳೇ ಕೇಳಲ್ಲ ಮುಖ್ಯಮಂತ್ರಿಗಳಿಗೆ ಅಂತ ಏನಂತೀರಿ? ಈಗ ರಮೇಶ್ ಕುಮಾರ್ ಅವರು ಕೂಡ ಸೀನಿಯರ್ ಮೋಸ್ಟ್ ರಾಜಕಾರಣಿ, ಅವ್ರಿಗೂ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ. ನಮ್ಗಿಂತ ಕೂಡ ಹೆಚ್ಚು ತಿಳುವಳಿಕೆ ಇರ್ತಕ್ಕಂಥವ್ರು. ಅವ್ರಿಗೂ ಕೂಡ ಮಂತ್ರಿ ಆಗುವಂತ ಎಲ್ಲ ಅರ್ಹತೆಗಳು ಕೂಡ ಇದೆ. ಮತ್ತೆ ಕೆಲವು ಕಮ್ಯುನಿಕೇಶನ್ ಗ್ಯಾಪ್ ಇಂದ ಮುಖ್ಯಮಂತ್ರಿಗಳ ಜೊತೆ ಅವರು ಚರ್ಚೆಗೆ ಅಥವಾ ಇವರು ಅವ್ರ ಜೊತೆ ಚರ್ಚೆ ಮಾಡಕ್ ಸಾಧ್ಯ ಆಗದೆ ಇರ್ಬೋದು. ಅದೆಲ್ಲ ಈ ರಾಜಕೀಯ ಪಕ್ಷದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇರುತ್ತೆ. ಮುಖ್ಯಮಂತ್ರಿಗಳು ಕೂಡ ಅವರು ನಮ್ಗಿಂತಲೂ ಹೆಚ್ಚು ಮುಖ್ಯಮಂತ್ರಿಗಳು ರಮೇಶ್ ಕುಮಾರ್ ಅವರು ಆತ್ಮೀಯರು. ನಮ್ಮ ಪಕ್ಷಕ್ಕೆ ಸಾಕಷ್ಟು ಅವರು ಕೆಲಸ ಮಾಡಿದ್ದಾರೆ. ಏನಾದ್ರು ಇದ್ರೆ ಮುಖ್ಯಮಂತ್ರಿಗಳು ಅವರು ಕೂತು ಮಾತಾಡ್ಕೊಳ್ತಾರೆ ಬಿಡಿ. ಅಲ್ಲ, ಹೋಲಿ ನಾಯಕರ ಇಂಥ ಸ್ಟೇಟ್ಮೆಂಟ್ಗಳು ಎಂತ ಸಂದೇಶ ರವಾನಿಸುತ್ತೆ ರಾಮಲಿಂಗಾರೆಡ್ಡಿ ಅವರೇ? ಇಲ್ಲ, ನನಗೆ ಗೊತ್ತಿಲ್ಲ ಎಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ. ಯಾವ್ದೋ ಪತ್ರಿಕೆಯಲ್ಲಿ ಬಂದಿದೆ ಅಂತ ಹೇಳಿದ್ರು. ಇಲ್ಲಿ ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಇರುತ್ತೆ, ಅದನ್ನ ಸರ್ ಮಾಡ್ಕೊಂಡು ಹೋಗೋ ಕೆಲಸ ಮಾಡ್ತೀವಿ. ಅವರು ನಮ್ಗೆ ರಮೇಶ್ ಕುಮಾರ್ ಅವರು ಕೂಡ ನಮ್ಗೆ ಎಲ್ಲ ಹಿರಿಯರು, ಮಾರ್ಗದರ್ಶಕರು. ಅವರು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ಲಿ. ಏನಾದ್ರು ಸರ್ಕಾರ ಏನಾದ್ರು ಬದಲಾವಣೆ ಮಾಡಬೇಕು ಅಥವಾ ಪಕ್ಷದಲ್ಲಿ ಏನಾದ್ರು ಇದ್ರೆ ರಮೇಶ್ ಕುಮಾರ್ ಅವರು ಕೂಡ ಸಲಹೆ ಸೂಚನೆ ಕೊಟ್ರೆ ಯಾರು ಕೂಡ ಅದನ್ನ ಹಿಂದೆ ತಳ್ಳಾಕೋದಿಲ್ಲ. ಚುನಾವಣೆಯಲ್ಲಿ ಏನೋ ಆಗುವಂತ ಒಂದು ಸಣ್ಣ ಪುಟ್ಟ ಘಟನಾವಳಿಗಳನ್ನ ಅದನ್ನು ಕೊಲೆ ಪ್ರಕರಣ ಅಂತ ಮಾಡಿ ನನ್ನ ಬೇಕು ಅಂತಲೇ ಮಂತ್ರಿ ಸ್ಥಾನ ತಪ್ಪಿಸ್ಬಿಟ್ರು. ಅದು ನಮ್ಮ ಸರ್ಕಾರದಲ್ಲಿ ಆಗಿದ್ದಲ್ಲ, ಹಿಂದಿನ ಸರ್ಕಾರದಲ್ಲಿ ಆಗಿದ್ದದು. ಅದು ನಿಜಾನು ಇರಬಹುದು ಅಲ್ವಾ?
ಬಜೆಟ್ ಪಾಯಿಂಟ್ಗಳನ್ನು ಮಾಡಕ್ಕೆ ಬಜೆಟ್ ಅನ್ನು ಸಿದ್ಧಪಡಿಸಕ್ ನಾವು ಬೇಕು. ಅನ್ನಭಾಗ್ಯ ಅದನ್ನ ಆ ಐಡಿಯಾ ಕೊಡಕ್ ನಾನು ಬೇಕು. ಕ್ಷೀರ ಭಾಗ್ಯದ ಬಗ್ಗೆ ಹೇಳಕ್ ನಾನು ಬೇಕು. ರಮೇಶ್ ಕುಮಾರ್ ಅವರು ಬುದ್ಧಿವಂತರು, ಸಲಹೆ ಸೂಚನೆಗಳ 100ಕ್ಕೂ ಕೊಡೋರು. ಅದರಲ್ಲಿ ಎರಡನೇ ಮಾತೇ ಇಲ್ವಲ್ಲ, ನಾವು ಒಪ್ಕೊಳ್ತೀವಲ್ಲ. ಅಂದ್ರೆ ಸಲಹೆ ಸೂಚನೆಗಳು ಕೊಡ್ಕೊಂಡಿರಿ, ನೀವು ಮಂತ್ರಿಗಳಾಗಬೇಡಿ ಅಂತೀರಿ. ಇಲ್ಲ, ಯಾಕೆ ಆಗ್ಬಾರ್ದು? ಅವರು ಆಗ್ಬೇಕು ಅಲ್ವಾ? ಅವ್ರಿಗೆ ಎಲ್ಲಾ ಅರ್ಹತೆಗಳು ಇದೆ, ಅವರಿಗೆ ಆಗುತ್ತೆ. ಇವತ್ತಲ್ಲ ನಾಳೆ ಆಗ್ತಾರೆ ಬಿಡಿ, ಇವತ್ತಲ್ಲ ನಾಳೆ ಆಗ್ತಾರೆ, ಅವರು ಆಗ್ತಾರೆ. ಅಲ್ಲ ನಾಯಕರು ಒಂದಾದ್ಮೇಲೆ ಒಂದು ಇಂತ ಸ್ಟೇಟ್ಮೆಂಟ್ಗಳು ಎಲ್ಲ ಒಂದ್ ಕಡೆಗೆ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತ ಸಂದೇಶ ರವಾನಿಸಲ್ಲ. ಎಲ್ಲಾ ಪಕ್ಷಗಳಲ್ಲೂ ಈ ತರದ ಸಣ್ಣ ಪುಟ್ಟ ಇರುತ್ತೆ. ನಾವು ಕೂತು ಚರ್ಚೆ ಮಾಡಿ ಬಗೆಹರಿಸ್ಕೋಬೇಕು. ನಾನು ಆಗ್ಲೇ ಹೇಳಿದೆಲ್ಲ, ಮುಖ್ಯಮಂತ್ರಿಗಳು ಬಹಳ ಹತ್ತಿರ ಅವರು ಆತ್ಮೀಯರು, ಅವ್ರವ್ರು ಕೂತ್ ಮಾತಾಡ್ಕೊಳ್ತಾರೆ ಬಿಡಿ. ನಿಮಿಷ ಅಶ್ವಥ್ ನಾರಾಯಣ ಮಾತಾಡ್ತಾ ಇದ್ದಾರೆ ನಿಮ್ಮ ಹತ್ರ. ಅಶ್ವಥ್ ನಾರಾಯಣ ಮಾತಾಡ ಸರ್, ಅವ್ರನ್ನ ಮಾತೇ. ಓಕೆ, ಸೊ ಸಂಪರ್ಕ ಕಡಿತಗೊಂಡಿದೆ ಅಂತ ಹೇಳಿದ್ದಾರೆ ರಂಗನಾಥ್. ರಮೇಶ್ ಕುಮಾರ್ ದಗಲ್ಬಾಜಿಗಳಿಗೆ ಮಣೆ ಹಾಕೋದು ಜಾಸ್ತಿ ಸಿದ್ದರಾಮಯ್ಯನವರು ಅಂತ. ದಗಲ್ಬಾಜಿ ಇಲ್ಲಿ ಹೇಳ್ತಾರೆ, ದಗಲ್ಬಾಜಿ ರಾಜಕಾರಣ ಮಾಡುವವರಿಗೆ ಮಣೆ ಹಾಕಲಾಗುತ್ತಿದೆ. ಏನ್ ಮೇಡಮ್ ಇದರ ಅರ್ಥ? ದಗಲ್ಬಾಜಿಗಳಿಗೆ ಮಣೆ ಹಾಕ್ತಾರೆ ಅಂತಂದ್ರೆ ರಮೇಶ್ ಕುಮಾರ್ ಹತ್ರನೇ ಕೇಳಬೇಕು ಲಿಟ್ರಲಿ ಮೀನಿಂಗ್. ಅವ್ರು ಯಾವ ಒಂದು ದೃಷ್ಟಿಕೋನದಲ್ಲಿ ಹೇಳಿದ್ರು ಅಂತ. ಈಗಾಗಲೇ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು, ಖಂಡಿತ ಅವರವರ ಒಂದು ಸಾಮರ್ಥ್ಯಕ್ಕೆ ಒಂದಿನ ಖಂಡಿತ ಕಾಲ ಸಿಗುತ್ತೆ. ಅದೃಷ್ಟ ಅನ್ನೋದು ಬೇಕಲ್ಲ. ಈಗ ನನಗೆ ಯಾವುದ್ರಲ್ಲೂ ಅವಕಾಶ, ಸೋತಿದ್ದು ಒಂದೇ ಮಾನದಂಡದಲ್ಲೇ ನಾನೇನು ಆಗಿಲ್ಲ ಅನ್ನುವಂಥದ್ದು ಒಂದು ಧೋರಣೆನ ವೈಯಕ್ತಿಕ ನನ್ನದು ಒಂದು ಉದಾಹರಣೆಗೆ ಹೇಳ್ತಾ ಇರುವಂಥದ್ದು. ಆಗ ಅಂತಂದಾಗ ಈ ಪಕ್ಷದಕ್ಕೆ ಅದನ್ನೇ ನಾನು ಮೊದಲನೇದೇ ಹೇಳಿದೆ, ನಾನು ಪಕ್ಷದ ಬಗ್ಗೆ ಒಂದು ಉಳಿಸಿ ಬೆಳೆಸುವಂತ ಒಂದು ಮನಸ್ಥಿತಿನ ಇಟ್ಕೊಳ್ಬೇಕು. ಯಾವುದೇ ಒಂದು ಸಂದರ್ಭದಲ್ಲಿ ಹೇಳುವಂಥದ್ದು ಬಹಳಷ್ಟು ಗೌರವ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ, ಇವತ್ತು ಕೂಡ ಕೊಟ್ಟಿದೆ, ಮುಂದೆ ಕೂಡ ಅವರೇ ಒಂದಿನ ಮುಖ್ಯಮಂತ್ರಿ ಕೂಡ ಆಗ್ಬೋದು. ನಮ್ಮ ಮನಮೋಹನ್ ಸಿಂಗ್ ಅದಕ್ಕೆ ನಾನು ಉದಾಹರಣೆ ಕೊಟ್ಟೆ. ಹಾಗಾಗಿ ಮನಮೋಹನ್ ಸಿಂಗ್ ಬೇರೆ ಬಿಡಿ ಮೇಡಮ್, ಉದಾಹರಣೆ ಕೊಡಬೇಡಿ. ಖಂಡಿತ ನೋಡಿ ನಾನು ಅಷ್ಟೊಂದು ತಾರತಮ್ಯ ಇಲ್ಲ. ನಮ್ಮ ಪಕ್ಷದಲ್ಲಿ ಒಂದಿನ ಎಲ್ಲರಿಗೂ ಕೂಡ ಸ್ಥಾನಮಾನ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಮೊನ್ನೆ ಈಗ ತಾನೇ ನಿಗಮ ಮಂಡಳಿನಲ್ಲಿ ಆಗಿರುವಂತ ಒಂದು ಕೆಲವರು ಕಾಯ್ತಾನೆ ಇರ್ತಾರೆ, ಕೆಲವರು ಸ್ಥಾನನೂ ಇಲ್ಲ ಮಾನನೂ ಇಲ್ಲ. ಸಿಗುತ್ತೆ, ಅದು ಅದೃಷ್ಟ ಕೂಡ ಬೇಕಲ್ವಾ? ಅದೃಷ್ಟ ಸಿಕ್ಕಿದಾಗ, ಕಾಲಾವಕಾಶ ಸಿಕ್ಕಿದಾಗ. ಪ್ರಶ್ನೆ ಇರೋದೇನು ಅಂತಂದ್ರೆ, ಈ ನಮ್ನಿ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ನೀವೇನೋ ಹೇಳ್ತೀರಿ ರಮೇಶ್ ಕುಮಾರ್ಗೆ ಮುಂದಿನ ಬಾರಿ ಮುಖ್ಯಮಂತ್ರಿನೇ ಮಾಡ್ಬೋದು ನೀವು, ಆದ್ರೆ ಪಕ್ಷ ಆ ಸ್ಥಿತಿಯಲ್ಲಿ ಇರುತ್ತಾ? ಯಾಕೆ ಅಂತಂದ್ರೆ ಈ ಹಿಂದೆ ನೋಡಿದಿರಿ, ಜನತಾದಳದವು ಇದೇ ನಮ್ನೆ ಆಗಿತ್ತು, ಬಿಜೆಪಿನೂ ಇದೇ ನಮ್ನೆ ಆಯ್ತು, ಕಾಂಗ್ರೆಸ್ ಕೂಡ ಹಿಂದೆ ಇದನ್ನೇ ಮಾಡ್ಕೊಂಡ್ ಬಂದು ಏನಾಯ್ತು ಅನ್ನೋದು ಗೊತ್ತಿದೆ. ನಮ್ಮ ಜನ ಯಾವತ್ತು ನಮ್ಮ ಮತದಾರರಿದಾರಲ್ಲ, ಅವರು ಜಗಳ ಆಡೋದನ್ನ ಯಾವತ್ತೂ ಸಹಿಸಲ್ಲ. ಜನತಾ ಪರಿವಾರಕ್ಕೆ ಶಿಕ್ಷೆ ಕೊಟ್ಟಿರೋದು ಅದಕ್ಕೆ, ಬಿಜೆಪಿಗೆ ಶಿಕ್ಷೆ ಕೊಟ್ಟಿದ್ದೆ ಅದಕ್ಕೆ ಕೊಟ್ರು. ಕಾಂಗ್ರೆಸ್ನವರು ಈಗ ವೀರಪ್ಪ ಮೊಯ್ಲಿ, ಬಂಗಾರಪ್ಪ ಇವರೆಲ್ಲ ಆದಾಗ ಏನಾಯ್ತು? ಮುಂದೆ ಮೂರು ಮುಖ್ಯಮಂತ್ರಿಗಳಾದ್ಮೇಲೆ ಬರಬೇಕಾಗಿದೆ. ಅಸಮಾಧಾನ ಡೆಮೋಕ್ರಸಿ ಇದೆಯಲ್ಲ, ಅದನ್ನ ಕೂತು ಚರ್ಚೆ ಮಾಡುವಂತ ವಿಷಯ ಹೊರಗಡೆ ಬರೋದು ಅದು ಆರೋಗ್ಯಕರನ ಅಲ್ವಾ ಅನ್ನುವಂಥದ್ದು ಕೂಡ ಇವತ್ತು ಎಷ್ಟೊಂದು ಇಶ್ಯೂಸ್ ಇದೆ ಮೇಡಮ್. ಖಂಡಿತವಾಗ್ಲೂ ಸ್ಟೇಟ್ಮೆಂಟ್ಗಳು ಹೊರಗಡೆ ಬರೋದು ಆರೋಗ್ಯಕರ ಸಂಗತಿನೇ. ಆದ್ರೆ ಅತಿಯಾಗಿ ಹಿರಿಯರೆಲ್ಲ ಚುಚ್ಚಕ್ ಶುರು ಮಾಡ್ಬಿಟ್ರೆ ಈಗ ನಮ್ಮಲ್ಲಿ ಜೊತೆಗೆ ಏನಾಗುತ್ತೆ ಗೊತ್ತಾ ಸರ್, ಮಾತಾಡಬಹುದಾಗಿತ್ತು. ಬಟ್ ನಾವ್ ಹೇಳಿದ್ವಲ್ಲ, ವಿ ರೆಸ್ಪೆಕ್ಟ್ ಹಿಮ್ ಸೋ ಮಚ್. ಬಟ್ ಅಂದ್ರೆ ಅವರು ಹೇಳ್ತಾ ಇರೋದ್ರೆ ಈ ಅಧಿಕಾರದ ಒಂದು ಇದರಿಂದ ಏನಾದ್ರು ಸುತ್ತು ಗಿರಿಕಿ ಹೊಡೆಯುವಂತ ಒಂದು ಮನಸ್ಥಿತಿನಲ್ಲಿ ಹೇಳಿದ್ರೆ ಅದು ಖಂಡಿತ ತಪ್ಪು ಅಂತಾನೆ ನಾವ್ ಹೇಳಲೇಬೇಕಾಗುತ್ತೆ. ಇಲ್ಲದೆ ಇದ್ರೆ ಈ ಪಕ್ಷಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಕಿವಿ ಮಾತು ಹೇಳುವಂತದ್ದು ಅಥವಾ ಈ ರೀತಿ ಈ ಒಂದು ಯೋಜನೆ ಇದು ಸರಿ ಇಲ್ಲದೆ ಇದು ತಿದ್ದುಕೊಳ್ಳಿ, ಅದನ್ನೆಲ್ಲ ಖಂಡಿತ ಸ್ವಾಗತನೇ ಮಾಡಬಹುದಾಗುತ್ತೆ. ಆದ್ರೆ ಅಧಿಕಾರ ಒಂದೇ ಸಿಕ್ಕಿಲ್ಲ ಅನ್ನೋದಕ್ಕೆ ಸುಮ್ನೆ ದೂಷಿಸೋ ಅನ್ನೋಂತ ಒಂದು ಆ ರೀತಿನಲ್ಲಿ ಏನಾದ್ರು ಹೇಳಿಕೆ ಅಂದ್ರೆ ರಮೇಶ್ ಕುಮಾರ್ ಹೇಳಿದಂತ ಮಾತೇನಿದೆಯಲ್ಲ, ಮೇಡಮ್ ಪ್ಲೀಸ್ ಲೆಟ್ ಮಿ ಕಂಪ್ಲೀಟ್. ರಮೇಶ್ ಕುಮಾರ್ ಹೇಳ್ತಾರೆ ದಗಲ್ಬಾಜಿಗಳಿಗೆ ಮಾತ್ರ ಇಲ್ಲಿ ಆಸ್ಪತ್ರೆ ಕೊಡ್ತಾರೆ ಅಂತ. ರಮೇಶ್ ಕುಮಾರ್ ಹೇಳ್ತಾರೆ ಸುತ್ತಮುತ್ತ ಬರೀ ಬ್ಯಾಂಡ್ ಬಜಾಯಿಸೋರು ಕೊಡ್ತಾರೆ, ಆ ಶಬ್ದದಲ್ಲಿ ನಮ್ಮ ಮಾತುಗಳಿಗೆ ಕೇಳಲ್ಲ ಮುಖ್ಯಮಂತ್ರಿಗಳಿಗೆ ಅಂತ ಸುಮ್ಮನೆ ಹೇಳಿದ್ರು ರಮೇಶ್ ಕುಮಾರ್. ಹಂಗಾದ್ರೆ ಅದನ್ನ ಹೇಳದ್ನಲ್ಲ, ಅವರೇ ಅದಕ್ಕೆ ಮತ್ತೆ ಇದು ಸ್ಪಷ್ಟನೆ ಕೊಡಬೇಕು. ತಾವ್ ಹೇಳಿದ್ರಿ ಮಂತ್ರಿಗಳಾಗಲ್ಲ ಆಗಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ರೀತಿಯಾದಂತ ಒಂದು ಮನಸ್ಥಿತಿನೆಲ್ಲ ಹೇಳಿದ್ರೆ ಅದು ಸರಿಯಲ್ಲ ಅನ್ನುವಂಥದ್ದು. ರಮೇಶ್ ಕುಮಾರ್ ಅವ್ರಿಗೆ ಏನ್ ನೋವಿದೆ ಅಂದ್ರೆ, ಯಾವ ಮುಖ್ಯಮಂತ್ರಿಗಳು ಕ್ರಿಮಿನಲ್ ಕೇಸಸ್ ಇದಾಗಿದೆ ಅಂತವ್ರ ಮೇಲೆ ನಾವು ತಗೊಳ್ಳೋದಿಲ್ಲ, ಇಂಥವ್ರನ್ನೇ ತಗೊಳ್ಳಲ್ಲ ಅಂತ ಬಾಯಿ ಬಿಟ್ಟು ಇಬ್ರು ಮೂರು ಹೆಸರು ಹೇಳಿ ಕೊನೆಗೆ ಹೈಕಮಾಂಡ್ ಹೇಳ್ತೋ ಇನ್ನೊಂದು ಹೇಳ್ತೋ ಅವ್ರಿಗೆ ಇವರು ಮಣೆ ಹಾಕಿದ್ರು. ಅವ್ರದ್ದು ಅವ್ರ ತಲೆಯಲ್ಲಿ ಇರ್ಬೋದು, ಏನಪ್ಪ ಇಂಥವ್ರಿಗೆಲ್ಲ ಕೊಟ್ಟಿದ್ದಾರೆ ನಮಗೆ ಯಾಕೆ ಕೊಟ್ಟಿಲ್ಲ, ನಾವು ಸೌಜನ್ಯವಾಗಿರ್ತಕ್ಕಂಥವ್ರು
ನಮ್ಗೆ ಮತ್ತೆ ಸುತ್ತು ಇರುವಂತ ಬ್ಯಾಂಡ್ ಅಂತ ಹೇಳಿ ಒಂದ್ ನಿಮಿಷ ಹೆಸರುಗಳು ಹೇಳ್ಬೇಕಾದ್ರೆ ಇಲ್ಲ ಹೆಸರುಗಳಂದ್ರೆ ಯಾರು ಹೇಳ್ತಾರೆ ನೋಡಿ ಪಾರ್ಟಿಯವರಾಗಿ ನೀವೇ ಹೇಳ್ತಾ ಇದ್ದೀರಾ ಬೈರತಿ ಬಸವರಾಜ ಅದನ್ನೇ ನೋಡಿ ನೀವೇ ಹೇಳ್ತಾ ಇದ್ದೀರಲ್ಲ ಅದನ್ನ. ಅಲ್ಲ ಮೇಡಮ್ ಯಾರ್ಯಾರ ಹೆಸರು ಹೇಳಕ್ಕೆ ಕೂತ್ಕೊತಾರೆ ಮೇಡಮ್. ಯಾರು 40 ಲಕ್ಷ ಕೊಟ್ಟ ಇಂಜಿನಿಯರ್ ಅಂದ್ರೆ ಅವ್ನು ಯಾರು ಬಂದು ಹೇಳಿ ಎದುರುಗಡೆಗೆ, ಆಮೇಲೆ ಯಾರು ಬ್ಯಾಂಡ್ ಬಜೆ ಹೆಸರು ಹೇಳಿ ಯಾರು ಹೇಳ್ತಾರೆ? ಈಗ ಹೇಳಿದಾಗ ನಾನೇನಾದ್ರೂ ಒಂದು ಚಾಲೆಂಜ್ ನ ಏನಾದ್ರೂ ಥ್ರೋ ಮಾಡಿದಾಗ ಐ ಶುಡ್ ಬಿ ಏಬಲ್ ಟು ಅಲ್ಲ ನೀವು ಹೇಳಿದ್ರಲ್ಲ ಈಗ ಅದನ್ನ ಸ್ಪಷ್ಟನೆ ಪಡಿಸಬೇಕು. ಈ ಸುತ್ತ ಯಾರು ಇವರೇ ನಾ ಹೇಳ್ತಾ ಇದ್ದೀನಲ್ಲ he will have his day, definitely he will have his day here. ಎಲ್ಲ ಹಂತದಲ್ಲೂ ಕೂಡ ನಾವೆಲ್ಲ ನೋಡಿ ಸುಮಾರು ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಅವರಿಗೆ ಅವರ ಒಂದು ಬುದ್ಧಿವಂತಿಕೆಗೆ ವಿ ಹ್ಯಾವ್ ವೆಲ್ಕಮ್ಡ್ ಹಿಮ್ ಅಂಡ್ ವಿ ಹ್ಯಾವ್ ಗಿವನ್ ಇನಫ್ ರೆಸ್ಪೆಕ್ಟ್ ಫಾರ್ ಹಿಮ್. ಜಸ್ಟ್ ಬಿಕಾಸ್ ಒನ್ ಆಪರ್ಚುನಿಟಿ ಮಿಸ್ ಆದಾಗ ಇನ್ನ ಡಬಲ್ ಆಪರ್ಚುನಿಟಿ ಸಿಗಬಹುದು. ಆಶಾದಾಯಕವಾಗಿ ಇರಬೇಕಾಗುತ್ತೆ. ಸರ್ ಇಲ್ಲಿ ನಾನು ಮಾತಾಡ್ತಾ ಇರೋದು ಪಕ್ಷ ಮುಖ್ಯ. ಇವತ್ತು ನಮ್ಗೆ ಜನರು ಸರ್ಕಾರಕ್ಕೆ ಬಹುಮತ ಕೊಟ್ಟು ನೀವು ಮಾಡಿ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ರೀತಿ ಒಂಥರ ಅನಾರೋಗ್ಯಕರವಾದಂತ ಒಂದು ಸೃಷ್ಟಿ ಮಾಡುವಂತದ್ದು ನನಗೆ ಆಗ್ಲಿ ಯಾರಿಗೇ ಆಗ್ಲಿ ಫಸ್ಟ್ ನಿಕ್ಷೋದ ಇಂಥವ್ರಿಗೆ ಶೋಭೆ ಕೊಡೋದು. ನೋಡಿ ರಮೇಶ್ ಕುಮಾರ್ ಅಂತವ್ರು ಇಂಥ ಮಾತುಗಳು ಕೇಳಬೇಕು ಅಂತ ನಮಗೆ ಬೇಸರ ಆಗ್ತಿರೋದು ಅದೇನೆ. ಪಕ್ಷ ದೊಡ್ಡದಾಗಿರುತ್ತೆ ಅಂತ ಅನುಭವಿಗಳು ಇಂಥ ಮಾತುಗಳು ಕೇಳಬೇಕಲ್ಲ ಅಂತವ್ರು. ಅಂತ ಅನುಭವಿಗಳು ಇಂಥ ಮಾತುಗಳು ಕೇಳಬೇಕು ಅಂದ್ರೆ ನೀವು ಕೇವಲ ಮಂತ್ರಿಗಿರಿ ಸಿಗಲಿಲ್ಲ ಒಂದೇ ಕಾರಣಕ್ಕೋಸ್ಕರ ಗೊಂದಲ ಸೃಷ್ಟಿ ಮಾಡಬೇಡಿ. ಬಟ್ ನಿಮ್ಗೆ ಈ ಸರಿ ಇಲ್ಲ ಅಂತಂದಾಗ ಹೇಳೋಂತ ಹಕ್ಕಿದೆ, ಖಂಡಿತ ಅವ್ರಿಗಿದೆ. ನೀವು ಒಂದ್ ಕಡೆ ಹೇಳಿ ಅಂತೀರಿ ಮೇಡಮ್, ಅಥವಾ ಯಾವ್ದೋ ಇನ್ನೊಂದ್ ಯಾವ್ದೋ ದಗಲ್ಬಾಜಿ. ಇದಕ್ಕೆ ಸಂಬಂಧಪಟ್ಟ ಇನ್ನೆಷ್ಟು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಎಸ್ ಮೇಡಮ್ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ಇಂಡಸ್ಟ್ರೀಲ್ ಅರ್ಪಿಸುವ ಬಿಗ್ ಡಿಬೇಟ್ ವಿರಾಮದ ನಂತರ